ಆದೇಶ ವಿಧಾನದಿಂದ ಬಿಡಿಸಿ. ಜೋಡಿ ಎಸ್ ಪ್ಲಸ್ ವೈ ಈಕ್ವಲ್ 14 ಇಕ್ವೇಷನ್ 1, ಎಸ್ ಮೈನಸ್ ವೈ ಈಕ್ವಲ್ 4 ಇಕ್ವೇಷನ್ 2. ಇದನ್ನು ಆದೇಶ ವಿಧಾನದಿಂದ ಬಿಡಿಸಬೇಕು. ಆಗ ಸಮೀಕರಣ 1 ಇದು ಈ ಒಂದರದ್ದು ಸಮೀಕರಣ ಬಿಡಿಸಬೇಕು. ಎಕ್ಸಿನ ಈಕ್ವಲ್ ಹೇಗೆ ಬರಿಬೋದು? 14 ಈ ಸೈಡ್ ಬರುವಾಗ ಮೈನಸ್ ವೈ ಆಗ್ತದೆ. ಎಸ್ ಪ್ಲಸ್ ವೈ ಈಕ್ವಲ್ 14 ಅಂದರೆ 14 ಈ ಸೈಡ್ ಬರುವಾಗ ಮೈನಸ್ ಬರ್ತದೆ, ಸೈನ್ ಚೇಂಜ್ ಆಗ್ತದೆ, ಮೈನಸ್ ವೈ. ಇದನ್ನು ಇಕ್ವೇಷನ್ 3 ಅಂತ ಇಡಬೇಕು. ಈಗ ಎಕ್ಸನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಈ ಸಮೀಕರಣ 2ರಲ್ಲಿ ಎಕ್ಸಿನ ವ್ಯಾಲ್ಯೂವನ್ನು ಹಾಕಬೇಕು. ಎಕ್ಸಿನ ವ್ಯಾಲ್ಯೂ ಇಷ್ಟು ಸಿಕ್ಕಿತು, 14 ಮೈನಸ್ ವೈ ಅಂತ ಅಷ್ಟು ಸಿಕ್ಕಿತು. ಅದನ್ನು ನಾವು ಎಕ್ಸ್ ಇದ್ದ ಕಡೆಯಲ್ಲಿ 14 ಮೈನಸ್ ವೈ, ಈಗ ಮೈನಸ್ ವೈ ಈಕ್ವಲ್ 4 ಅಂತ ಹಾಕಬೇಕು. ಈಗ 14 ಮೈನಸ್ 2y ಈಕ್ವಲ್ 4. ಆಗ ಮೈನಸ್ 2y ಈಕ್ವಲ್ 4 ಮೈನಸ್ 14. ಮೈನಸ್ 2y ಅಂದರೆ 14ಇಂದ 4 ಹೋದರೆ ಮೈನಸ್ 10. ದೇರ್ ಫಾರ್ y ಈಕ್ವಲ್ ಮೈನಸ್ 10 ಡಿವೈಡ್ ಬೈ 2 ಈಕ್ವಲ್ 5. ಆಗ yದು ಆನ್ಸರ್ 5 ಅಂತ ಬಂತು. ಈಗ ಸಮೀಕರಣ 3ರಲ್ಲಿ ಇದನ್ನು y ಆನ್ಸರ್ನು ಆದೇಶಿಸಿದಾಗ ಸಮೀಕರಣ 3 ಅಂದರೆ ಇದು ಎಕ್ಸ್ ಈಕ್ವಲ್ 14 ಮೈನಸ್ ವೈ. ಈ y ಇದ್ದ ಜಾಗೆಯಲ್ಲಿ yದು ಆನ್ಸರ್ ಬರಿಬೇಕು 5 ಅಂತ. ಈಗ ಎಕ್ಸ್ ಈಕ್ವಲ್ 14 ಮೈನಸ್ ವೈ. ಆಗ 14 ಮೈನಸ್ ವೈ ಅಂದರೆ ಇಲ್ಲಿ ಎಕ್ಸ್ ಈಕ್ವಲ್ 14 ಮೈನಸ್ 5 ಅಂತ. ಹಾಗೆ ಎಕ್ಸಿನ ವ್ಯಾಲ್ಯೂ 9 ಬರ್ತದೆ. ದೇರ್ ಫೋರ್ ಎಕ್ಸ್ ಈಕ್ವಲ್ 9, ವೈ ಈಕ್ವಲ್ 5.